ಫುಲ್ ವಿಡಿಯೋ ನೋಡಿ ಅದು ಫಸ್ಟ್ ಅರ್ಥ ಆಗ್ಬೇಕು ಅಂದ್ರೆ ಏನ್ ಇನ್ಸಿಡೆಂಟ್ ನಡೀತು, ಇದನ್ನ ನಾನು ಯಾಕೆ ರೆಕಾರ್ಡ್ ಮಾಡಿದೆ, ಏನು ಅದು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸಿಡೆಂಟ್ ಏನಂತ ಫಸ್ಟ್ ಫುಲ್ ತಿಳ್ಕೊಳ್ಳಿ, ಆಮೇಲೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಏನಂತ. ಹೋಲ್ ಇನ್ಸಿಡೆಂಟ್ ನಡೆದಿದ್ದು ಬ್ಯಾಂಗ್ಳೂರ್ ಒಂದ್ ಸೆಂಟರ್ ಅಲ್ಲಿ, ಇಲ್ಲಿ PTM ಲೇಔಟ್ ಅಲ್ಲಿ ಬ್ಯಾಂಗ್ಳೂರ್ ಒಂದ್ ಸೆಂಟರ್ ಅಲ್ಲಿ ನಡೆದಿತ್ತು ಇನ್ಸಿಡೆಂಟ್. ಈ ಮೂತಿಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ರಿ, ಯಾಕಂದ್ರೆ ಇವರು ಒಬ್ಬರು ಆಂಧ್ರದವರು, ಒಬ್ಬರು ಈ ಉಚ್ಚೇಗೌಡನ ಟೀಮ್ ಅವರು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದು ಈ ಥರ ಜಗಳ ಕಾಯಬೇಕು ಅಂತ. ಯಾಕಂದರೆ ನಾನು ಕಂಟೆಂಟ್ ಮಾಡ್ತಿದ್ದೀನಲ್ಲ, ನಾನು ಬಾಯಿ ಮುಚ್ಚಿಸ್ಬೇಕು ಅನ್ನೋದು ಇವಾಗ ಇವ್ರದ್ದು ಮೇನ್ ಉದ್ದೇಶ. ಫಸ್ಟು ದುಡ್ಡು ಕಿತ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನನ್ನ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಕಿತ್ಕೊಳಕ್ಕೆ ಟ್ರೈ ಮಾಡಿದರು, ಆಗಿಲ್ಲ ಅಂತೇಳಿ ಅಲ್ಲಿ ಅಟ್ಯಾಕ್ ಮಾಡಿಸ್ತಾರಂತೆ ಅವರು. ಇವ್ರು ಉಚ್ಚೇಗೌಡನ ಟೀಮು, ಇವ್ರದ್ದು ಏನು ಕೆಲಸ ಅಂದರೆ ಊರು ತುಂಬ ಹಿಂಗೆ ಅಟ್ಯಾಕ್ ಮಾಡಿಸೋದು, ದುಡ್ಡು ಕಿತ್ಕೊಳ್ಳೋದು, ಏನಾದರೂ ಮಾಡಿ ಹೊಲ್ಸೊಲ್ಸು ಮಾತಾಡೋದು, ಗುಂಪು ಕಟ್ಕೊಂಡು ಇದು ಮಾಡೋದು, ಹೊಡೆದಾಡೋದು ಬಡ್ದಾಡೋದು, ಮೈ ಕೈಗೆ ಹೋಗೋದು. ಈಗ ಅವ್ರ ಇದು CCTV ಅವ್ರದ್ದು ವರ್ಕ್ ಆಗ್ತಿರ್ಲಿಲ್ವಂತೆ. ಈಗ ನಾನು ಸಪೋಸ್ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿರಲಿಲ್ಲ ಅಂದರೆ ಈ ಎವಿಡೆನ್ಸ್ ಕೂಡ ನನ್ನ ಹತ್ರ ಇರ್ತಾ ಇರಲಿಲ್ಲ. ಅವ್ರ CCTV ವರ್ಕ್ ಆಗ್ತಾ ಇಲ್ಲ. ನಾನು ಅಂದ್ಕೊಂಡೆ ಅವ್ರ CCTV ವರ್ಕ್ ಆಗ್ತಿರ್ಬೋದು, ಅದರಲ್ಲಿ ಫುಲ್ ಎವಿಡೆನ್ಸ್ ಇರುತ್ತೆ ಅಂತೇಳಿ. ಈಗ ಅದರಲ್ಲಿ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿರೋದು ಕೂಡ ಶಿ ಟ್ರೈಡ್ ಸ್ನ್ಯಾಚಿಂಗ್ ಮೈ ಮೊಬೈಲ್ ಅವೇ. ನಾನು ವೆನ್ ಶಿ ವಾಸ್ ಸೇಯಿಂಗ್ ದೂರ ಹೋಗು ಅಂತ ಅನ್ನುವಾಗ ಈ ಕಡೆ ಕೈಯಿಂದ ನನ್ನ ಮೊಬೈಲ್ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಹಿಂಗೆ ಎರಡು ಕೈ ನನ್ನ ಕೈನ ಆಕೆ ಹಿಡ್ಕೊಂಡಿದ್ಲು. ಬಿಕಾಸ್ ಶಿ ವಾಸ್ ಹೆವಿ, ಅಂದರೆ ಅವಳ ಪರ್ಸ್ನಾಲಿಟಿ ವಾಸ್ ಬಿಲ್ಟ್ ಲೈಕ್ ಮೋರ್ ದೆನ್ ಮೀ, ಸ್ಟ್ರಾಂಗ್ ಸ್ಟ್ರೆಂತ್ ಎನರ್ಜಿ, ಆ್ಯಂಡ್ ಶಿ ವಾಸ್ ಹೋಲ್ಡಿಂಗ್ ಬೋತ್ ಮೈ ಹ್ಯಾಂಡ್ಸ್. ಫಿಸಿಕಲಿ ಶಿ ವಾಸ್ ಅಬ್ಯೂಸಿಂಗ್ ಮೀ. ದೆನ್ ಐ ಕ್ಯಾನಾಟ್ ಕೀಪ್ ಕ್ವೈಟ್ ಅಲ್ಲ. ಆ ಥರ ಸಿಚುವೇಷನಲ್ಲಿ ವೆನ್ ಶಿ ಈಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮೀ, ದೆನ್ ಹೌ ಕ್ಯಾನ್ ಐ ಕೀಪ್ ಕ್ವೈಟ್? ಸೊ ಐ ಆಲ್ಸೋ ರಿಟಾಲಿಯೇಟೆಡ್. ಅದು ಆ CCTVಯಲ್ಲೂ ರೆಕಾರ್ಡ್ ಆಗಿಲ್ಲ, ಬಿಕಾಸ್ ಶಿ ಸ್ನ್ಯಾಚ್ ಮೈ ಮೊಬೈಲ್. ನನ್ನ ಮೊಬೈಲಲ್ಲಿ ಕೂಡ ರೆಕಾರ್ಡ್ ಆಗಿಲ್ಲ, ಅರ್ಧಂಬರ್ಧ ರೆಕಾರ್ಡ್ ಆಗಿದೆ. ಇವ್ರು ಕೇಳ್ತಾರೆ ಎವಿಡೆನ್ಸ್ ಬೇಕು ಅಂತೇಳಿ. ಈಗ ನಾನು ರೆಕಾರ್ಡ್ ಮಾಡಿರಲಿಲ್ಲ ಅಂದರೆ ಆ ಎವಿಡೆನ್ಸು ಇರ್ತಾ ಇರಲಿಲ್ಲ. ಬಿಕಾಸ್ ನಾವು ಆಫ್ಟರ್ ಆಲ್ ದಿಸ್ ಕಂಪ್ಲೇಂಟ್ ಎಲ್ಲ ಆದಮೇಲೆ ಶಿ ಬಿಕೇಮ್ ಸಾಫ್ಟ್. ಆವಾಗ ಉಲ್ಟಾ ಚೇಂಜ್ ಮಾಡು, ಇಲ್ಲ ಸರ್ ನನಗೆ ಹೇಳೇ ಇಲ್ಲ ಸರ್, ಹಂಗೆ ಸರ್ ನಮ್ದು ಹಿಂಗಿರುತ್ತೆ ಆಕಿ ಫಸ್ಟ್ ಬಿಹೇವ್ ಮಾಡಿದ್ದು ಇದರಲ್ಲಿ ಏನು ರೆಕಾರ್ಡ್ ಆಗಿದೆ, ದಟ್ ಇಟ್ ಸೆಲ್ಫ್ ಶೋಸ್. ಅಲ್ಲಿ ಟ್ರಾಫಿಕ್ ಪೊಲೀಸ್ ಎದುರುಗಡೆನೇ ಶಿ ವಾಸ್ ಥ್ರೆಟ್ನಿಂಗ್ ಮೀ, ನನ್ನ ಗಂಡನ ಕಳಿಸ್ತೀನಿ, ನೀನು ಬಿಡಲ್ಲ, ನಿಂಗೆ ಒಂದು ಗತಿ ಕಾಣಿಸ್ತೀನಿ, ಹೊರಗೆ ಬಿಡಲ್ಲ ನಿನಗೆ, ನೀನು ನೋಡು ಮನೆ ಹತ್ರ ಬರ್ತೀವಿ ಅಂತೆಲ್ಲ ಎದುರಿಸ್ತಾ ಇದ್ಲು ಅವಳು ನನಗೆ ಸ್ಟಾರ್ಟಿಂಗಲ್ಲಿ. ವೆನ್ ಐ ಸೆಡ್ ಓಕೆ ಫೈನ್ ವಿ ವಿಲ್ ಕಂಪ್ಲೇನ್ ಅಂತ ನಾನು ಹೇಳಿದ ಮೇಲೆ, ದೆನ್ ಶಿ ಟರ್ನ್ಡ್ ಉಲ್ಟಾ, ಇಲ್ಲ ಸರ್ ನಾವು ಹಂಗೆ ಅಂದೇ ಇಲ್ಲ ಸರ್, ಅವ್ರು ನನಗೆ ಇದು ಮಾಡಿದ್ದು ಸರ್ ಅಂತ. ಈಗ ಅವ್ರು ನನಗೆ ಮಾಡಿದ್ದು ಅಂದಾಗ ಇವಾಗ ಏನಾಗುತ್ತೆ, ನಾಳೆ ದಿವಸ ನಾನೇ ಹೌದು ಇವರೇ ಏನೋ ಮಾಡಿದ್ದಾರೆ ಅಂತ.
ಅದಕ್ಕೆ ಎವಿಡೆನ್ಸ್ ಏನು? ಅವ್ರ CCTV ವರ್ಕ್ ಆಗ್ತಿಲ್ಲ, ನನ್ನ ಮೊಬೈಲಲ್ಲಿ ತಾನೇ ನಾನು ರೆಕಾರ್ಡ್ ಮಾಡಬೇಕು, ಇಲ್ಲಾಂದರೆ ಎವಿಡೆನ್ಸ್ ಏನಿರುತ್ತಂತೆ? ಇವ್ರು ಎವಿಡೆನ್ಸ್ ಅಂತ ಕೇಳ್ತಾರಲ್ಲ, ಇಲ್ಲಾಂದರೆ ನಾನು ಹೆಂಗೆ ತೋರಿಸ್ಬೇಕು? ಅವ್ರ ಇಂಟೆನ್ಷನ್ ಏನಂದರೆ ಹಿಂಗೆ, ಇಲ್ಲೆಲ್ಲಾದ್ರೂ ಏನಾದರೂ ಒಂದು, ಈಗ ದಾರಿಯಲ್ಲಿ ಹೋಗ್ತಾ ಬರ್ತಾ ಕೂಡ ಅಷ್ಟೇ, ಗಾಡಿ ಆಕ್ಸಿಡೆಂಟ್ ಮಾಡಿದೆ, ಬಂದು ಗುದ್ದಿದೆ, ಅಲ್ಲೇನೋ ಒಂದು ನಮ್ಗೆ ಹಂಗೆ ಮಾಡಿ, ನಮ್ಮ ಗಾಡಿ ಗುದ್ದಿದ್ರಾ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಗಾಡಿ ಮುಂದೆ ತಾವೇ ಒಂದು ದುಪ್ ಅಂತ ಬಿದ್ಕೊಂಡು ದುಡ್ಡು ಕಿತ್ಕೊಂಡೆ, ಇನ್ನೇನೋ ಒಂದು ಮನೆ ಅಕ್ಕಪಕ್ಕ ಜಗಳ ಕಾಯೋದು. ಅವ್ರ ಕಾಟಕ್ಕೆ ನಾವೇನಂದರೆ ಅವರು ಹೊಲ್ಸ್ ಭಾಷೆ ಯೂಸ್ ಮಾಡಿಬಿಟ್ರೆ, ಮೈ ಕೈಗೆ ಬಂದರೆ ನಾವು ಸುಮ್ಮನಾಗ್ಬಿಡ್ತೀವಿ, ಅವ್ರಿಗೆ ದುಡ್ಡು ಕೊಟ್ಬಿಡ್ತೀವಿ ನಾವು, ಅಥವಾ ದುಡ್ಡು ಕೊಡಲಿಲ್ಲ ಅಂದರೆ ಈ ಥರ ಜಗಳ ಕಾದ್ಬಿಟ್ಟು ಅಟ್ಯಾಕ್ ಮಾಡಿಸೋದು. ಅವ್ರದ್ದು ಇದೇ ಉದ್ದೇಶನೇ. ದೇ ವಾಂಟ್ ಟು ಸಪ್ರೆಸ್ ಮೀ. ಇವಾಗ ಇನ್ನೊಂದು ಫಸ್ಟ್ ಇದು ಏನಂದರೆ ದುಡ್ಡು ಕಿತ್ಕೋಬೇಕು. ಅದು ಆಗಲಿಲ್ವಾ, ದುಡ್ಡು ಕಿತ್ಕೊಳ್ಳೋಕೆ ಆಗಲಿಲ್ವಾ, ದೆನ್ ದೇ ವಿಲ್ ಸ್ಟಾರ್ಟ್ ಅಬ್ಯೂಸಿಂಗ್. ಅವರು ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಬೆಂಗಳೂರು ತುಂಬ ಎಲ್ಲ ಕಡೆ ಸೇಮ್ ಟೆಕ್ನಿಕ್ಕೇ ಯೂಸ್ ಮಾಡೋದು ಅವರು. ಎಲ್ಲರ ಹತ್ರನೂ ಸೇಮ್. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಮರ್ಯಾದಸ್ಥರು ಅಯ್ಯೋ ಈ ಕಚಡಗಳ ಸಹವಾಸ ಯಾಕಪ್ಪ ಬೇಡ ಅಂತೇಳಿ, ಹೊಲ್ಸ್ ಜನಗಳಿಗೆ ಬಾಯಿ ಯಾಕೆ ಹಚ್ಚೋದು ಬೇಡ ಅಂತೇಳಿ ಐದಾರು ದುಡ್ಡು ಕೊಟ್ಟು ಸುಮ್ಮನಾಗ್ಬಿಡ್ತಾರೆ, ಇಲ್ಲ ಅವ್ರ ಸಹವಾಸ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ದೇ ಆರ್ ಮಿಸ್ಯೂಸಿಂಗ್ ದಟ್. ಅದನ್ನು ಅಡ್ವಾಂಟೇಜಾಗಿ ತೊಗೊಂಬಿಟ್ಟು ಪ್ರತಿ ಸರಿ ಅದೇ ಥರ ಬಿಹೇವಿಯರು, ಅದೇ ಇದು. ಈ ಏರಿಯಾ ತುಂಬ BTM ಲೇಔಟ್, ತಾವರ್ಕೆರೆ ಎಲ್ಲ ಇವೇ ಗಟರ್ಸೇ ತುಂಬಿಕೊಂಡಿರೋದು. ಹೋಲ್ಸೇಲ್ ಫುಲ್ ಏರಿಯಾ ತುಂಬ ಇವೇ ಗಟರ್ಸೆ, ಬರೀ ಇದೇ ಕೆಲಸನೇ ಅವ್ರದ್ದು. ಬಡ್ದಾಡೋದು. ಇವ್ರು ಇಲ್ಲಿಂದನೂ ಬೇರೆ ಕಡೆ ಹೋಗಿ ಮನೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿನೂ ಅದೇ ಕತೆನೇ. ಅಥವಾ ಇಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ಪರ್ಪಸ್ಫುಲ್ಲಾಗಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಮನೆ ಬಾಡಿಗೆ ತೊಗೊಂಡು ಒಬ್ಬರನ್ನ ಯಾರಾದರೂ ಟಾರ್ಗೆಟ್ ಮಾಡಿದರೆ, ಒಬ್ಬರೇ ಇದ್ದಾರೆ ಅಂತ ಗೊತ್ತಾದರೆ ಅಲ್ಲಿ ಹೋಗಿ ಅಕ್ಕಪಕ್ಕದ ಮನೆಯಲ್ಲಿ ಬಾಡಿಗೆ ತೊಗೊಂಡು ಇದ್ದುಕೊಂಡು ಅಲ್ಲೂ ಟ್ರಬಲ್ ಕ್ರಿಯೇಟ್ ಮಾಡಿ, ಅಲ್ಲಿ ಏನಂದರೆ ಉದ್ದೇಶ ಅಲ್ಲಿನೂ ದುಡ್ಡು ಕಿತ್ಕೊತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಗಿರಿನಗರಲ್ಲಿದ್ದಾಗ ಹಂಗೆ ಆಯಿತು ನನಗೆ. ಪಕ್ಕದಲ್ಲಿರೋರು ಸುಮ್ಮನೆ ಜಗಳ ಕಾಯೋದು, ಗುಂಪು ಕಟ್ಕೊಂಡು ಓಸು ಮಂದಿ ಬಂದುಬಿಡೋದು, ಬಂದು ದುಡ್ಡು ಕಿತ್ಕೊಳ್ಳೋದು. ನನಗೆ ಆವಾಗ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ವಿಚಾರ. ಇವ್ರು ಹಿಂಗೆ ಗಟ್ರಗಳು ಇದಕ್ಕೋಸ್ಕರ ದುಡ್ಡಿಗೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ. ಸೊ ದ ಸೇಮ್ ಟೆಕ್ನಿಕ್ ದೇ ವಾಂಟೆಡ್ ಟು ಇಂಪ್ಲಿಮೆಂಟ್ ಈವನ್ ಟುಡೇ ಆಲ್ಸೋ. ದೇ ಥಾಟ್ ಐ ವಿಲ್ ಬ್ಯಾಕ್ ಆಫ್. ನಾನು ಎದುರ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀನಿ, ಪ್ರತಿ ಸತಿ ಮಾಡಿದ ಥರನೇ ಈ ಸತಿ ಕೂಡ ಮಾಡ್ಬೋದು, ಸುಮ್ಮನಾಗ್ಬಿಡ್ತೀನಿ, ನಾನು ಭಯ ಪಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ರು ಅವರು. ಬಟ್ ಟುಡೇ ಐ ಥಾಟ್ ಐ ವಿಲ್ ಟೇಕ್ ದ ಆ್ಯಕ್ಷನ್, ಇಲ್ಲಾಂದರೆ ದೇ ವಿಲ್ ಕಂಟಿನ್ಯೂ ಟು ಡೂ ದ ಸೇಮ್ ಬಿಸ್ನೆಸ್. ಈಗ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ, ಅವ್ರ ಅಕ್ನಾಲೇಜ್ಮೆಂಟ್ ನನಗೆ ಇನ್ನೂ ಕೊಟ್ಟಿಲ್ಲ. ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಪ್ಡೇಟ್ ನಾನು ನಾಳೆ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಯಾಕಂದರೆ ಅವ್ರು ಕೂಡ ನಾನು ಬಿಕಾಸ್ ಐ ಆಮ್ ಮೇಕಿಂಗ್ ಕಂಟೆಂಟ್ ಇದು ಫುಲ್ ಸರ್ಕಲ್ ಹೇಳಿದ್ನಲ್ಲ. ಸೊ ದೇ ವಾಂಟ್ ಟು ಸಪ್ರೆಸ್ ಮೀ, ಸೊ ದಟ್ ನಾನಿಲ್ಲಿ ಹೇಳೋದು ಬೇರೆ ಹೊರಗಡೆ ಜನಗಳಿಗೆ ಗೊತ್ತಾಗಬಾರ್ದು. ಈ 5 ಪ್ಯಾಂಥರ್ಸ್ ಅಂತ ಏನಿದಾರಲ್ಲ ಇಲ್ಲಿ, ಇವರು ಅದರಲ್ಲಿ ಇದು ಕೂಡ ಒಬ್ಬರು, ಈ ಉಚ್ಚೇಗೌಡನ್ ಟೀಮು, ಆಂಧ್ರ ಚಡ್ಡಿ ಟೀಮು, ಇವರೆಲ್ಲ ಗಟ್ರಗಳು ಇದೇ ಬಿಸ್ನೆಸ್ಸೇ, ದುಡ್ಡು ಕಿತ್ಕೊಳ್ಳೋದು, ಆನ್ಲೈನ್ ಫ್ರಾಡು, ಒಟ್ಟಿನಲ್ಲಿ ಏನೋ ಒಂದು ಇಲ್ಲೀಗಲ್ ಬಿಸ್ನೆಸ್ಸಸ್ಸು. ಅಲ್ಲಿ ದುಡ್ಡು ಕಿತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇಲ್ಲೀಗಲ್ ಬಿಸ್ನೆಸ್ಸು, ಅದಾಗಿಲ್ಲ ಅಂದರೆ ಇನ್ನೊಂದು ರೀತಿ. ದಿಸ್ ಆರ್ ಆಲ್ ಡಿಫ್ರೆಂಟ್ ಟೆಕ್ನಿಕ್ಸ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಹೇಳಿದ್ನಲ್ಲ ಅದೇ ಥರನೇ ಇದು. ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ ದೇ ಯೂಸ್. ಈಗ ಫುಲ್ ಅವ್ರ CCTVಯಲ್ಲಿ ಇಲ್ಲ, ನನ್ನ ಮೊಬೈಲಲ್ಲಿ ಕೂಡ ಶಿ ಸ್ನ್ಯಾಚ್ಡ್ ಮೈ ಫೋನ್, ಫುಲ್ ರೆಕಾರ್ಡ್ ಆಗಿಲ್ಲ, ಅರ್ಧಂಬರ್ಧ ರೆಕಾರ್ಡ್ ಆಗಿದೆ. ಸೊ ದೇ ವಿಲ್ ಟ್ರೈ ಟು ಟ್ವಿಸ್ಟ್. ಈಗ CCTV ಇಲ್ಲ ಅಂದರೆ ಏನು, ಈಸಿಲಿ ದೇ ಕ್ಯಾನ್ ಟ್ವಿಸ್ಟ್. ಇಷ್ಟು ಕೂಡ ನನ್ನ ಹತ್ರ ಎವಿಡೆನ್ಸ್ ಇರಲಿಲ್ಲ ಅಂದರೆ ಶಿ ವುಡ್ ಹ್ಯಾವ್ ಕ್ಲೇಮ್ಡ್ ಸಮಥಿಂಗ್ ಎಲ್ಸ್. ಇನ್ನೂ ಏನೇನು ಮಾತಾಡ್ತಿದ್ಲೋ ಗೊತ್ತಿಲ್ಲ ಅವಳು. ಅವ್ರು ಕ್ವಶನ್ ಮಾಡಿದಾಗ ನಾನು ಅಲ್ಲಿ ಎಕ್ಸ್ಪ್ಲೇನ್ ವಾಟ್ ಆ್ಯಕ್ಚುಲಿ ಹ್ಯಾಪೆಂಡ್ ಅಂತೇಳಿ. ಶಿ ಥಾಟ್ ನಾನು ಕಂಪ್ಲೇಂಟ್ ಮಾಡಲ್ಲ, ಇಷ್ಟಕ್ಕೆ ಇವಳು ಭಯ ಪಟ್ಕೊಂಡು ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು. ಬಟ್ ದಟ್ ಈಸ್ ನಾಟ್ ದ ಕೇಸ್. ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಫೈಟ್ ಇಟ್ ಟಿಲ್ ದ ಎಂಡ್. ದಿ ಎಂಡ್ ನಾನೇ ಮಾಡೋದು.